ಕರ್ನಾಟಕದಲ್ಲಿ ಸಿ ಎಂ ಇದ್ದಾರಾ ಅಥವಾ ಸಿ ಎಂ ಕುರ್ಚಿಗಾಗಿ ಕಾದಾಟ ನಡೀತಾ ಇದೆಯಾ? ಯಾರಾಗ್ತಾರೆ ಮುಂದಿನ ಸಿ ಎಂ ಅನ್ನು? ಡಿ ಕೆ ಶಿವಕುಮಾರ್ ಅವರನ್ನು ಮುಂದಿನ ಸಿ ಎಂ ಆಗಿ ಮಾಡ್ತಾರಾ? ಪರಮೇಶ್ವರ್ ಅವರು ಹೇಳಿದ್ರು, ನಾನು ಅಧ್ಯಕ್ಷನಾಗುವಾಗ ಇದೇ ರೀತಿಯಾಗಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದೆ ಅಂತ. ಸತೀಶ್ ಜಾರಕಿಹೊಳಿ ಅವರನ್ನು ಡಿ ಸಿ ಎಂ ಮಾಡಬೇಕು ಅಥವಾ KPCC ಅಧ್ಯಕ್ಷ ಸ್ಥಾನಕ್ಕೆ ಅವರನ್ನು ರೇಸ್ನಲ್ಲಿಡಬೇಕು ಅಂತ ಹೇಳ್ತಕ್ಕಂಥದ್ದು. ದೆಹಲಿಯಲ್ಲಿ ಇವಾಗ ಚುನಾವಣೆ ನಡೀತಾ ಇದೆ. 5ನೇ ತಾರೀಕಿನವರೆಗೂ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ CM ಕುರ್ಚಿಯ ಕೌತುಕ. ಕರ್ನಾಟಕದ ಕಾಂಗ್ರೆಸ್ಸಿಗರ CM ಕುರ್ಚಿಯ ರೇಸ್ ಎಲ್ಲಿವರೆಗೂ ಬಂದಿದೆ? ಇದು ಮುಂದೆ ಏನಾಗುತ್ತೆ? ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಭುಗಿಲೆದ್ದಿರುವ ತ್ಯಾಗ ಮಾಡುವಂತಹ ವಿಚಾರ ಮುನ್ನೆಲೆಗೆ ಬಂದಿದ್ದು ಏಕೆ? ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಮುಂದಿನ CM ಆಗಿ ಮಾಡ್ತಾರಾ? ಅಥವಾ ಕಾಂಗ್ರೆಸ್ನ ಹೈಕಮಾಂಡ್ ತನ್ನ ಒಂದು ಮುಂದಿನ ಭವಿಷ್ಯದ ವಿಚಾರವನ್ನು ಇಟ್ಕೊಂಡು ಯಾರನ್ನು CM ಗಾದಿಯಲ್ಲಿ ಕೂರಿಸುತ್ತೆ? ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ನಿಂದ CM ಸ್ಥಾನದಿಂದ ಮುಕ್ತಿಗೊಳಿಸ್ತಾರಾ? ಅಥವಾ ಇನ್ನೇನೇನು ಬೆಳವಣಿಗೆ ನಡೀಬಹುದು ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಕಾಡ್ತಾ ಇರ್ತಕ್ಕಂಥದ್ದು. ಬೆಲೆ ಏರಿಕೆಯ ಬವಣೆಯ ಮಧ್ಯೆ ಕರ್ನಾಟಕದ ಜನತೆಗೆ CM ಗಾದಿಯ ಒಂದು ವಿಚಾರ ಕೂಡ ಕಾಡತೊಡಗಿದೆ. ಆ ಎಲ್ಲ ಕುತೂಹಲಗಳನ್ನು ನಾವಿವತ್ತು ನೋಡೋಣ. ಅಂದರೆ ಇತ್ತೀಚೆಗೆ ನಾನು ಕಳೆದ ಸಂಚಿಕೆಯಲ್ಲಿ ಕೂಡ ಸ್ಪಷ್ಟಪಡಿಸಿದ್ದೀನಿ, ಎಲ್ಲಿಯವರೆಗೆ ಬಡ್ಜೆಟ್ ಆಗೋದಿಲ್ಲ, ಕರ್ನಾಟಕದ್ದು ಮಂಡನೆ ಆಗೋದಿಲ್ಲ, ಅಲ್ಲಿವರೆಗೂ CM ಗಾದಿಯಲ್ಲಿ ಸಿದ್ದರಾಮಯ್ಯನವರು ಸೇಫ್ ಅಂತ ಹೇಳಿದ್ದೀನಿ. ಈಗಲೂ ಕೂಡ ನಾನು ಅದೇ ವಿಷಯವನ್ನು ಹೇಳ್ತೀನಿ. ಆದರೆ ಇತ್ತೀಚಿನ ಒಂದು 3-4 ದಿನಗಳ ಬೆಳವಣಿಗೆಯನ್ನು ನೋಡುವಾಗ ಗಾಂಧಿ ಭಾರತ ಕಾರ್ಯಕ್ರಮ ಆಯಿತು. ಅದಕ್ಕಿಂತ ಹಿಂದೆ ಸುರ್ಜೇವಾಲಾ ಅವರು ಬಂದು ಸರಣಿ ಮೀಟಿಂಗ್ಗಳನ್ನು ಮಾಡಿದ್ರು. ಆದರೆ ಸುರ್ಜೇವಾಲಾ ಅವರು ಬೆಳಗಾವಿಯಲ್ಲಿ ಮೀಟಿಂಗ್ ಮಾಡುವಾಗ ಸತೀಶ್ ಜಾರಕಿಹೊಳಿ ಅವರೇ ಅಲ್ಲಿರಲಿಲ್ಲ. ಹಂಗಾಗಿ ಅದು ಸತೀಶ್ ಜಾರಕಿಹೊಳಿಯ ಬಣದವರು ವಿದೇಶಿ ಪ್ರಯಾಣವನ್ನು ಮಾಡ್ತಾರೆ, ವಿದೇಶಕ್ಕೆ ಪ್ರವಾಸ ಹೋಗ್ತಾರೆ ಅನ್ನೋವಂಥ ವಿಚಾರಗಳೆಲ್ಲ ಮುನ್ನೆಲೆಗೆ ಬಂದಿತ್ತು. ಇದನ್ನೆಲ್ಲ ನಾವು ಕುತೂಹಲವಾಗಿ ನೋಡಬೇಕು. ಮತ್ತು ಗಾಂಧಿ ಭಾರತದ ವಿಷಯಕ್ಕೆ ಬರುವಾಗ ತ್ಯಾಗ ಮಾಡಬೇಕು, ಕಾಂಗ್ರೆಸ್ನ ನಾಯಕರು ತ್ಯಾಗದ ವಿಚಾರವನ್ನು ಮುನ್ನೆಲೆಗೆ ತಂದಿದ್ದಾರೆ. ಪರಮೇಶ್ವರ್ ಅವರು ಹೇಳಿದ್ರು, ನಾನು ಅಧ್ಯಕ್ಷನಾಗುವಾಗ ಇದೇ ರೀತಿಯಾಗಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದೆ ಅಂತ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ನಾನು ಧರಮ್ ಸಿಂಗ್ ಕಾಲದಲ್ಲಿ ಇದೇ ಥರ ತ್ಯಾಗವನ್ನು ಮಾಡಿದ್ದೆ ಅಂತ. ಹಾಗಾಗಿ ಈ ಸಿದ್ದರಾಮಯ್ಯನವರು ಹೈಕಮಾಂಡ್ ಎಲ್ಲ ಮಾಡಿದ್ಮೇಲೆ ಆಯಿತು, ನಾವು ಸ್ವಲ್ಪ ತ್ಯಾಗ ಮಾಡಲಿಕ್ಕೆ ತಯಾರಿದ್ದೇವೆ ಅಂತ. ಇವಾಗ ಕೊನೆಗೆ ಎಲ್ಲರೂ ಒಂದು ಆನ್ಸರನ್ನು ಕೊಡ್ತಾರೆ. ಏನಂತ ಹೇಳಿದ್ರೆ, ಈ ಉದಯಪುರದಲ್ಲಿ ಏನು ನಿರ್ಣಯ ಆಗಿತ್ತಲ್ಲ, ಒಬ್ಬರಿಗೆ ಒಂದೇ ಹುದ್ದೆ ಅಂತ, ಆ ವಿಚಾರವನ್ನು ಮುನ್ನೆಲೆಗಿಟ್ಕೊಂಡು ಇವಾಗ ಏನು ಮಾಡ್ತಾ ಇರೋದು ಅಂತಂದರೆ, ಎಲ್ಲರೂ ತ್ಯಾಗಕ್ಕೆ ಮುಂದಾಗಿದ್ದೀವಿ ಅನ್ನೋವಂಥ ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ನಾವು ಆಳವಾಗಿ ನೋಡಬೇಕಾಗಿರೋದು, ಸಿದ್ದರಾಮಯ್ಯನವರು ನಾನು ತ್ಯಾಗ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು CM ಸ್ಥಾನವನ್ನು ಅಲ್ಲ ಅನ್ನೋದನ್ನು ನಾವೆಲ್ಲರೂ ಸ್ಪಷ್ಟತೆ ಇಟ್ಕೋಬೇಕು. ಅವ್ರು ಹೇಳಿರ್ತಕ್ಕಂಥದ್ದು ಈ ಸಚಿವ ಸಂಪುಟದ ತಿದ್ದುಪಡಿ ಆಗುತ್ತಲ್ಲ ಇವಾಗ, ಒಂದು 15 ಫೆಬ್ರವರಿಗೆ ಅಂತ ಇವಾಗ ಒಂದು ವಿಚಾರ ಮುನ್ನೆಲೆಗೆ ಬರ್ತಾ ಇರೋದು. ಅದರಲ್ಲಿ ಸಚಿವರುಗಳು ಅಂದರೆ ಇವಾಗ ಬಣಗಳು ಸೃಷ್ಟಿಯಾಗಿದೆ ಅಲ್ಲ ಕಾಂಗ್ರೆಸ್ಸಲ್ಲಿ, ಆದರೆ ಕಾಂಗ್ರೆಸ್ಸಲ್ಲಿ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಕಾಂಗ್ರೆಸ್ನ ಮನಸ್ಥಿತಿ ಇರ್ತಕ್ಕಂಥದ್ದೇ ಅಂಥದ್ದು. ಕಾಂಗ್ರೆಸ್ನ ಹುಟ್ಟಿನಿಂದ ಇವಾಗಿನವರೆಗೂ ಅದು ವಿವಾದದ ಗೂಡಾಗಿಯೇ ಮುಂದುವರೆದಿರ್ತಕ್ಕಂಥದ್ದು. ಮಾಡೋದನ್ನೆಲ್ಲ ಮಾಡ್ತಾ ಇರುತ್ತೆ, ಆದರೆ ನಾನು ಮಾಡಿಲ್ಲ ಅಂತ ಹೇಳುತ್ತೆ. ಇದೇ ಕಾಂಗ್ರೆಸ್ನ ಮೂಲ ಸಿದ್ಧಾಂತ. ಹಂಗಾಗಿ ಇವಾಗ ಸಚಿವ ಸಂಪುಟಕ್ಕೆ ಸರ್ಜರಿ ಮಾಡ್ತಾರಲ್ಲ, ಅದರಲ್ಲಿ ಕೆಲವು ತ್ಯಾಗಗಳನ್ನು ಮಾಡಲಿಕ್ಕೆ ಸಿದ್ಧ ಇದ್ದೀವಿ ಅನ್ನೋಂಥ ಸಂದೇಶವನ್ನು ಕೊಟ್ಟಿರತಕ್ಕಂಥದ್ದು. ಜಾತಿ ಜನಗಣತಿಯ ವಿಷಯ ಏನು ಬಂತು, ಅದು ಇವಾಗ ಬದಿಗೆ ಸರಿದಿದೆ. ಯಾಕೆ ಅಂತ ಹೇಳಿದ್ರೆ ಅದು ಅವಶ್ಯಕತೆ ಇಲ್ಲ. ಈಗ ಜೇನುಗೂಡಿಗೆ ಕೈ ಹಾಕುವಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ, ವಿವಾದಗಳು ಉಂಟಾಗುತ್ತೆ ಅಂತೇಳಂತ ಬದಿಗೆ ಸೇರಿಸಿದ್ದಾರೆ. ಆದರೆ ಸಿದ್ದರಾಮಯ್ಯನವರ ಬತ್ತಳಿಕೆಯಲ್ಲಿ CM ಗಾದಿಯನ್ನು ಬಿಟ್ಕೊಡ್ಬಾರ್ದು ಅನ್ನೋದಕ್ಕೆ ಎಷ್ಟೆಲ್ಲ ಅಸ್ತ್ರಗಳನ್ನ ತಯಾರು ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಕರ್ನಾಟಕದ ಜನತೆ ಅರ್ಥ ಮಾಡ್ಕೊಬೇಕಾಗಿರೋದು. ಪರಮೇಶ್ವರ್ ಅವರ ಮೀಟಿಂಗ್ನ ವಿಷಯ ಮತ್ತು ಸತೀಶ್ ಜಾರಕಿಹೊಳಿ ಅವರ ವಿದೇಶಿ ಪ್ರವಾಸದ ಅಸ್ತ್ರ, ಇವೆಲ್ಲವನ್ನು ನೋಡುವಾಗ ಪರಮೇಶ್ವರ್ ಅವರನ್ನು CM ಗಾದಿಗೆ ಅಂದರೆ ದಲಿತ CM ಮಾಡಬೇಕು ಅನ್ನೋಂಥ ವಿಚಾರವನ್ನು ಮುನ್ನೆಲೆಗಿಟ್ಕೊಂಡು ಪರಮೇಶ್ವರ್ ಅವರನ್ನು
ಈ ರೀತಿಯಾಗಿ ಹೇಳಿಸಿರುವಂಥ ಸಾಧ್ಯತೆಗಳಿದೆ. ಅದನ್ನು ಅಲ್ಲಗಳೆಯೋಕ್ಕಾಗಲ್ಲ. ಸತೀಶ್ ಜಾರಕಿಹೊಳಿ ಅವರನ್ನು DCM ಮಾಡಬೇಕು ಅಥವಾ KPCC ಅಧ್ಯಕ್ಷ ಸ್ಥಾನಕ್ಕೆ ಅವರನ್ನು ರೇಸ್ನಲ್ಲಿಡಬೇಕು ಅಂತ ಹೇಳ್ತಕ್ಕಂಥದ್ದು. ಅವರು ತಪ್ಪಿದ್ರೆ ರಾಜಣ್ಣ ಅವರ ಒಂದು ಅಸ್ತ್ರವನ್ನು ಇಟ್ಕೊಂಡಿದ್ರು. ಈಗ ಇದೆಲ್ಲವೂ ಮುಗಿದು ಈಗ ಒಂದು ತಣ್ಣಗಾಗ್ತಾ ಇದೆ ವಿವಾದ ಅಂತ ಹೇಳುವಾಗ, ಸುರ್ಜೇವಾಲಾ ಅವರು ಯಾವಾಗಲೂ DK ಶಿವಕುಮಾರ್ ಅವರ ಫೇವರ್ ಮಾಡ್ತಾರೆ, ಅಂದರೆ ಅವರ ಪರವಾಗಿ ಎಲ್ಲ ನಿಲುವುಗಳನ್ನು ತಗೊಳ್ತಾರೆ ಅಂತ ಆಪಾದನೆ ಬಂದಿದ್ದು, ಈಗ ಶಾಸಕರು ಸಹಿ ಸಂಗ್ರಹದ ಅಭಿಯಾನದ ಮೂಲಕ ಸುರ್ಜೇವಾಲಾ ಅವರ ಮೇಲೇ ಹೈಕಮಾಂಡ್ಗೆ ದೂರು ಕೊಡುವಂಥ ಮಟ್ಟಕ್ಕೆ ಇವಾಗ ಈ ವಿವಾದ ಭುಗಿಲೆತ್ತಿರ್ತಕ್ಕಂಥದ್ದು. ಅಂದರೆ ಇದು ಒಂಥರ ಬೂದಿ ಮುಚ್ಚಿದ ಕೆಂಡ, ಯಾವಾಗ ಬೇಕಾದ್ರೂ ಸುಟ್ಟು ಭಗ್ನ ಆಗ್ಬೋದು. ಆದರೆ ಈ ವಿವಾದವನ್ನು DKಶಿ ಅವರು ಸ್ವಲ್ಪ ಮಟ್ಟಿಗೆ ಕೂಲ್ ಮಾಡ್ತಾ ಇದ್ದಾರೆ ಹೈಕಮಾಂಡ್ನ ಲೆವೆಲಲ್ಲಿ. ಯಾಕೆ ಅಂತ ಹೇಳುವಂಥ ಕೌತುಕದ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಶಾಸಕರ ಒಂದು ಬೆಂಬಲವಾದ ಪಟ್ಟಿಯನ್ನು ನೋಡುವಾಗ 90ಕ್ಕೂ ಮೀರಿದಂಥ ಶಾಸಕರು ಈಗ ಕೂಡ ಒಂದು ಮತದಾನ ಮಾಡಿದ್ರೆ ಸಿದ್ದರಾಮಯ್ಯನವರೇ CM ಆಗಿರಬೇಕು ಅಂತ ಹೇಳ್ತಾರೆ. ಆದರೆ ಇದಕ್ಕೆ ಯಾಕೆ CM ಅವರು ಆತರ ಪಡ್ತಾ ಇಲ್ಲ ಅಂತ ಹೇಳಿದ್ರೆ, 27ನೇ ತಾರೀಕಿಗೆ ಲೋಕಾಯುಕ್ತದ ವರದಿ ಸಬ್ಮಿಟ್ ಮಾಡಬೇಕಾಗಿದೆ ಹೈಕೋರ್ಟಿಗೆ. ಅಂದರೆ ಹೈಕೋರ್ಟು CBIನ ತನಿಖೆಗೆ ಕೊಡೋದಕ್ಕೋಸ್ಕರ ಈ ಲೋಕಾಯುಕ್ತದ ಒಂದು ವರದಿಯನ್ನು ಆಧಾರವಾಗಿಟ್ಕೊಂಡು ಕೊಡಬೇಕೋ ಬೇಡವೋ ಅನ್ನೋಂಥ ನಿರ್ಧಾರ ಇರೋದ್ರಿಂದ ಈಗಾಗಲೇ ಲೋಕಾಯುಕ್ತದ ತನಿಖೆ ಮುಗಿದಿದೆ ಅಂತ ನಿನ್ನೆ ಎಲ್ಲ ಸುದ್ದಿ ಹರಿದಾಡಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯಮಂತ್ರಿಗಳ ಮತ್ತು ಅವರ ಕುಟುಂಬದ ಮತ್ತು ಮುಖ್ಯಮಂತ್ರಿಗಳ ಪತ್ನಿಯಾದಂಥ ಪಾರ್ವತಮ್ಮ ಅವ್ರದ್ದು ಯಾವುದೇ ವಿಧವಾದಂತಹ ಒಂದು ಪ್ರಭಾವವನ್ನು ಇದರಲ್ಲಿ ಬಳಸಿಲ್ಲ, ಇದರಲ್ಲಿ ಅವ್ರದ್ದು ಪಾತ್ರವೇ ಇಲ್ಲ. ಹಾಗಾಗಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಇದರಲ್ಲಿ ಡಿನೋಟಿಫಿಕೇಷನ್ ಮಾಡುವಾಗ ಅಂತೇಳುವಂಥ ವಿಚಾರ ಇದೆ ಇದರಲ್ಲಿ. ಹಂಗಾಗಿ ಮುಖ್ಯಮಂತ್ರಿಗಳಿಗೆ ಲೋಕಾಯುಕ್ತದ ಒಂದು ತನಿಖೆಯಿಂದ ಮೂಢ ಹಗರಣದ ತನಿಖೆಯಿಂದ ಕ್ಲೀನ್ ಚೀಟ್ ಕೊಡಲಾಗಿದೆ ಅಂತ ಇವತ್ತು ಎಲ್ಲ ಕಡೆಗೆ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಆ ವರದಿ ಸೋಮವಾರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ. ಅಲ್ಲಿಂದ ಮುಂದೆ CBIಗೆ ಕೊಡಬೇಕಾ ಕೊಡಬಾರ್ದಾ ಅನ್ನೋಂಥ ವಿಚಾರ ಮಾತ್ರ CM ಅವರ ಮುಂದೆ ನಿಂತ್ಕೊಳುತ್ತೆ. ಆದರೆ ಇದಕ್ಕೆಲ್ಲ DKಶಿ ಅವ್ರು ಕೊಡ್ತಾ ಇರೋವಂಥ ಸಮರ್ಥನೆ ಏನು ಅಂತ ಹೇಳಿದ್ರೆ, ದೆಹಲಿಯಲ್ಲಿ ಇವಾಗ ಚುನಾವಣೆ ನಡೀತಾ ಇದೆ. 5ನೇ ತಾರೀಕಿನವರೆಗೂ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ. ಅದಕ್ಕೋಸ್ಕರ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಇಳಿ ವಯಸ್ಸಿನಲ್ಲೂ ಕೂಡ ಒಂದು ಚಾಟಿಯನ್ನು ಬೀಸ್ತಾರೆ, ಎಲ್ಲರೂ ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ. ಹಂಗಾಗಿ ಕೆಲವು ಶಾಸಕರು ಕಾಂಗ್ರೆಸ್ನಲ್ಲಿ ಕೈ ಕಟ್ ಬಾಯಿ ಮುಚ್ಚಿ ಗಪ್ಚಿಪ್ಪಾಗಿದ್ದಾರೆ. ಆದರೆ ಒಳಗೊಳಗೆ ಈ ವಿವಾದ ತಾರಕಕ್ಕೇರಿರೋದಂತೂ ಸುಸ್ಪಷ್ಟ. ಇಲ್ಲಿ DK ಶಿವಕುಮಾರ್ ಅವರ ವಿಚಾರಕ್ಕೆ ಬರೋದಾದರೆ, DK ಶಿವಕುಮಾರ್ ವೆಯ್ಟ್ ಆ್ಯಂಡ್ ಸಿ ಅಂದರೆ ಕಾದು ನೋಡುವ ತಂತ್ರವನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, 90ಕ್ಕೂ ಮೀರಿದಂಥ ಶಾಸಕರ ಬೆಂಬಲ ಇದೆ ಅನ್ನೋದು ಅವ್ರಿಗೆ ಸುಸ್ಪಷ್ಟ ಗೊತ್ತಿದೆ. ಅವ್ರಿಗೆ ನನಗೆ ಶಾಸಕರ ಬೆಂಬಲದ ಕೊರತೆ ಇದೆ ಅಂತ. ಈಗೇನಾದರೂ ಇವರು ಸಹಿ ಅಭಿಯಾನ ನಡೆಸಿ ಅದಕ್ಕೇನಾದರೂ ಹೈಕಮಾಂಡ್ ಅಸ್ತು ಅಂತ ಹೇಳ್ತು ಅಂದರೆ ಸುರ್ಜೇವಾಲಾ ಅವ್ರನ್ನ ಬದಲಾವಣೆ ಮಾಡುವಂಥ ಒಂದು ಸ್ಥಿತಿ ಇದೆ. ಆದರೆ ಇಲ್ಲಿ ದಾಳವಾಗಿ DK ಶಿವಕುಮಾರ್ ಅವರು ಏನನ್ನ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದರೆ, ಲೋಕಾಯುಕ್ತದ ವರದಿ ಕೋರ್ಟ್ಗೆ ಸಬ್ಮಿಟ್ ಆಗಿ CBIಗೆ ಹೋಗುತ್ತಾ ಇಲ್ವೋ ಅನ್ನೋದ್ರ ಕಡೆಗೆ ಅವ್ರ ಚಿತ್ತ ಇರತಕ್ಕಂಥದ್ದು. ಆದರೆ ಅವ್ರು ಎಲ್ಲಿ ಕೂಡ ಹೇಳಲ್ಲ, ನಮ್ಮ CM ಅಂತಲೇ ಹೇಳ್ತಾರೆ. ಮತ್ತು ಈಗ ಸ್ಟಾರ್ ಪ್ರಚಾರಕರ ಪಟ್ಟಿ ಇದೆಯಲ್ಲ ದೆಹಲಿಯಲ್ಲಿ ಇರುವಂಥ ವಿಧಾನಸಭಾ ಚುನಾವಣೆಯಲ್ಲಿ, ಅದರಲ್ಲಿ DCM ಶಿವಕುಮಾರ್ ಅವರನ್ನು DK ಶಿವಕುಮಾರ್ ಅವರನ್ನು ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಇಟ್ಟಿದೆ. ಆದರೆ ಆ ಪ್ರಚಾರಕರ ಪಟ್ಟಿಯಲ್ಲಿ ಸಿದ್ದರಾಮಯ್ಯನವರ ಹೆಸರು ಇಲ್ಲ. ಅದಕ್ಕೆ ಈ ಸಮರ್ಥನೆ ಏನು ಕೊಡ್ತಾ ಇರೋದು ಕಾಂಗ್ರೆಸ್ಸಿಗರು ಅಂತ ಹೇಳಿದ್ರೆ, ಬಡ್ಜೆಟ್ನ ಒಂದು ತಯಾರಿಯಲ್ಲಿದ್ದಾರೆ CM ಅವರು, ಅದಕ್ಕೋಸ್ಕರ ಬರಲಿಕ್ಕಾಗಲ್ಲ ಅವರಿಗೆ ಅನ್ನುವಂತಹ ವಿಚಾರವನ್ನು ಮುನ್ನೆಲೆಗೆ ತರ್ತಾರೆ. ಅದು ಹೇಗೂ ಇರಲಿ, ಅದು ನಿಮ್ಮ ಆಂತರಿಕ ವಿಚಾರ. ಕರ್ನಾಟಕಕ್ಕೆ ನೋಡುವಂತೆ ಹೈಕಮಾಂಡ್ಗೆ ಕಾಂಗ್ರೆಸ್ನ ಭವಿಷ್ಯದ ಕುರಿತಾಗಿ ಚಿಂತೆ ಶುರುವಾಗಿರ್ತಕ್ಕಂಥದ್ದು ಸ್ಪಷ್ಟ. ಹಾಗಾಗಿ ಹೇಳಿ ಕೇಳಿಗೆ ಸಿದ್ದರಾಮಯ್ಯನವರು ವಲಸೆ ಬಂದಿರತಕ್ಕಂಥವ್ರು ಕಾಂಗ್ರೆಸ್ಗೆ 2 ಬಾರಿ CM ಆಗೋಗ್ಬಿಟ್ರು. ಇವ್ರನ್ನ ಹಿಂಗೆ ಮುಂದುವರಿಸ್ಕೊಳ್ಬೇಕಾ ಇಲ್ಲ ಪಕ್ಕಕ್ಕೆ ಸರಿಸ್ಬೇಕಾ ಅನ್ನೋಂಥ ವಿಚಾರ ಕೂಡ ಇಲ್ಲಿ ಮುನ್ನೆಲೆಗೆ ಬರುತ್ತೆ. ಹಾಗಾಗಿ ಆ ಒಂದು ಸಮಯದ ಏನು ಅಂತರ ಸಿಗುತ್ತೆ, ವೆಯ್ಟ್ ಆ್ಯಂಡ್ ಸಿ ಅಂತ ಹೇಳಿದ್ನಲ್ಲ DK ಶಿವಕುಮಾರ್ ಅವರು, ಅಷ್ಟರೊಳಗಡೆ ಬಾಹ್ಯ ಬೆಂಬಲವನ್ನು ಪಡ್ಕೊಳ್ತಾರೆ ಅನ್ನೋಂಥ ವಿಚಾರ ಇವಾಗೆಲ್ಲ ಮುನ್ನೆಲೆಗೆ ಬಂದಿರೋದು. ಅಂದರೆ ಶ್ರೀರಾಮುಲು ಅವರನ್ನು ಕಾಂಗ್ರೆಸ್ಸಿಗೆ ಕರ್ಕೊಳ್ತಾರೆ, ಸತೀಶ್ ಜಾರಕಿಹೊಳಿ ಅವರ ಪರ್ಯಾಯವಾಗಿ ಒಂದು ನಾಯಕತ್ವವನ್ನು ಹುಟ್ಟಾಕಿ ತನ್ಮುಖೇನ BJPಯ ಬೆಂಬಲವನ್ನು ತೊಗೊತಾರೆ. JDS ಶಾಸಕರನ್ನು ತಗೊಂಡು ಒಂದು ಬೆಂಬಲವನ್ನು ಸೃಷ್ಟಿ ಮಾಡ್ಕೊಳ್ತಾರೆ. ಅಂದರೆ ನಾವು ತುಂಬ ಸರಳವಾಗಿ ಅರ್ಥ ಮಾಡ್ಕೋಬೇಕಂದ್ರೆ,
ಇವಾಗ ಆಪರೇಷನ್ ಕಮಲ ಮಾಡಿದ್ರಲ್ವ, ಆ ರೀತಿಯಾಗಿ ಬಿ ಜೆ ಪಿಗೇ ಆಪರೇಷನ್ ಮಾಡಿ ಒಂದಷ್ಟು ಶಾಸಕರನ್ನ ಸೆಳ್ಕೊಂಡ್ಬಿಡ್ತಾರೆ. JDS ಇಂದ ಒಂದಷ್ಟು ಶಾಸಕರನ್ನ ಸೆಳ್ಕೊಂಡು ಬೆಂಬಲವನ್ನು ಪಡ್ಕೊಂಡು ಆಮೇಲೆ ಇದು ಮಾಡ್ತಾರೆ ಅಂತ. ಆದರೆ ಇದೆಲ್ಲವೂ ಲಾಂಗ್ ಪ್ರೋಸೆಸ್, ಅಂದರೆ ತುಂಬ ಸಮಯವನ್ನು ತಗೊಳುತ್ತೆ. ಹಾಗಾಗಿ DK ಶಿವಕುಮಾರ್ ವೆಯ್ಟ್ ಆ್ಯಂಡ್ ಸಿ ಮಾಡ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಮೇಲ್ನೋಟಕ್ಕೆ ನೋಡುವಾಗ ಯಾವುದೇ ವಿಚಾರಗಳು ಇದರಲ್ಲಿ ಅಡಕವಾಗಿಲ್ಲ. ಅಂದರೆ DK ಶಿವಕುಮಾರ್ ಅವರು ಎಲ್ಲಿಯೂ ಕೂಡ CM ಆಗ್ತಾರೆ ಅಂತೇಳುವಂತಹ ಯಾವುದೇ ಒಂದು ವಿಚಾರವೂ ಇಲ್ಲಿ ಇಲ್ಲವೇ ಇಲ್ಲ. ಆದರೆ DK ಶಿವಕುಮಾರ್ ಅವರು ಆ ಭರವಸೆಯನ್ನು ಬಿಡದೆ ಮುಸುಕಿನ ಗುದ್ದಾಟವನ್ನು ಮಾಡ್ತಾನೇ ಇದ್ದಾರೆ. ಆದರೆ ದೆಹಲಿಯ ಚುನಾವಣೆಯ ನಂತರ ಉದಯಪುರದ ಒಂದು ಇದರಿಂದ ನಿರ್ಣಯದಂತೆ ದೇಶದಾದ್ಯಂತ ಇರ್ಬೋದು, ಕರ್ನಾಟಕದಲ್ಲಿರ್ಬೋದು ಹಲವಾರು ಒಂದು ಸ್ಥಾನಮಾನಗಳಿಗೆ ಕಾಂಗ್ರೆಸ್ನಲ್ಲಿ ಒಂದು ಅಂದರೆ ಮರು ಆಯ್ಕೆಗಳು ಶುರುವಾಗುವಂಥ ಎಲ್ಲ ಸಂದರ್ಭಗಳಿದೆ. ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ಇರೋದರಿಂದ ಹಲವಾರು ಸ್ಥಾನಗಳಿಗೆ ಬದಲಾವಣೆ ಆಗುವಂಥ ಎಲ್ಲ ಸಾಧ್ಯತೆಯೂ ಇದೆ. ಆದರೆ ಮೇಲ್ನೋಟಕ್ಕೆ ನೋಡುವಾಗ DK ಶಿವಕುಮಾರು ತಟಸ್ಥವಾಗಿರುವಂಥದ್ದು, ವೆಯ್ಟ್ ಆ್ಯಂಡ್ ಸಿ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಹಾಗಾಗಿ DK ಶಿವಕುಮಾರ್ ಅವರು ಇನ್ನೂ ಹಲವಾರು ತಿಂಗಳುಗಳ ಕಾಲ CMನ ಗಾದಿಗಾಗಿ ಕಾಯ್ತಾನೇ ಇರ್ತಾರೆ ಅನ್ನುವಂಥ ವಿಷಯ ಬರುತ್ತೆ. ಹಾಗೂ ಒಂದು ಪಕ್ಷ CM ಅವರು ಬದಿಗೆ ಸೇರಿಬೇಕಾದ್ರೆ ರಾಜೀನಾಮೆಯನ್ನು ಕೊಟ್ಟೋ ಅಥವಾ CBIಗೆ ಹೋಗಿ ಎಲ್ಲ ಮಾಡಬೇಕಂದ್ರೂ ಇನ್ನೂ 3-4 ತಿಂಗಳ ಕಾಲ ಅಂತೂ ಸಿದ್ದರಾಮಯ್ಯನವರು ಸೇಫಾಗಿರ್ತಾರೆ. ಆದರೆ ಹೋಗೋದಕ್ಕೆ ಮುಂಚೆ ಅವ್ರೇನು ಮಾಡ್ತಾರೆ ಅಂದರೆ ದಲಿತ CMನ ಮತ್ತು ದಲಿತರನ್ನು KPCC ಅಧ್ಯಕ್ಷ ಗಾದಿಯಲ್ಲಿ ಕೂರಿಸ್ಬೇಕು ಅನ್ನುವಂತಹ ಇನ್ನೂ 2 ಅಸ್ತ್ರಗಳು, ಅಂದರೆ ಪರಮೇಶ್ವರ್ ಅವರು ಮತ್ತು ಸತೀಶ್ ಜಾರಕಿಹೊಳಿಯವರ ಅಸ್ತ್ರಗಳನ್ನು ಬಿಟ್ಟೇ ಬಿಡ್ತಾರೆ. ತನ್ಮುಖೇನ ಒಂದು ದೊಡ್ಡದ ವಿವಾದದ ಗೂಡನ್ನಾಗಿಸೇ ಹೋಗ್ತಕ್ಕಂಥದ್ದು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನ ಬತ್ತಳಿಕೆಗಳಲ್ಲಿ ಇನ್ನೂ ಸಾಕಷ್ಟು ಅಸ್ತ್ರಗಳಿದೆ. ಆದರೆ DKಶಿ ಅವರು ಸ್ಮಾರ್ಟ್ ಗೇಮ್ ಮಾಡ್ತಾಯಿದ್ರೆ ಇವರಿಲ್ಲಿ ಟೆಕ್ನಿಕಲ್ ಗೇಮನ್ನು ಆಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಬೆಲೆ ಏರಿಕೆಯ ಬವಣೆಯ ನಡುವೆ ಕರ್ನಾಟಕ ಜನತೆಗೆ ಕಾಡ್ತಾ ಇರುವಂಥ ಪ್ರಶ್ನೆ, ಕರ್ನಾಟಕದಲ್ಲಿ CM ಇದ್ದಾರಾ ಅಥವಾ CM ಕುರ್ಚಿಗಾಗಿ ಕಾದಾಟ ನಡೀತಾ ಇದೆಯಾ, ಯಾರಾಗ್ತಾರೆ ಮುಂದಿನ CM ಅನ್ನುವಂತಹ ಕೌತುಕ ಮಾತ್ರ ನಮ್ಮೆಲ್ಲರ ಮುಂದೆ ಉಳಿಯುತ್ತೆ. ಹಾಗಾಗಿ ಯಾರಾದರೂ CM ಆಗಲಿ, ನೀವು ನಿಮ್ಮ ಒಂದು ಕುರ್ಚಿಯನ್ನು ಕಾಪಾಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ದಾಳಗಳನ್ನು ಉರುಳಿಸಬಹುದಾದರೆ ಕರ್ನಾಟಕವನ್ನು ಸುಭಿಕ್ಷ ಮಾಡಲಿಕ್ಕೋಸ್ಕರ, ಜನರ ಒಂದು ಜೀವನವನ್ನು ಒಂದು ಉತ್ತಮ ಮಟ್ಟಕ್ಕೆ ತರೋಕ್ಕೋಸ್ಕರ ಆಡಳಿತದಲ್ಲಿ ಯಾಕೆ ಇಂಥ ದಾಳಗಳನ್ನು ಉರುಳಿಸಿ ಕರ್ನಾಟಕವನ್ನು ಒಂದು ಸುಸಜ್ಜಿತವಾದ ರಾಜ್ಯ ಮಾಡಬಾರ್ದು ಅಂತ ಹೇಳುವಂತಹ ಪ್ರಶ್ನೆಯನ್ನು ಸಿದ್ದರಾಮಯ್ಯನವರ ಮತ್ತು DK ಶಿವಕುಮಾರ್ ಅವರ ಮುಂದೆ ಮತ್ತು ಕಾಂಗ್ರೆಸ್ನಲ್ಲಿರೋ ಎಲ್ಲ ಬಣದ ಬಡಿದಾಟಗಳ ಮುಂದೆ ಪ್ರಶ್ನೆಯನ್ನು ಇಡೋದರೊಂದಿಗೆ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.